Hello, hi friends. Hello, hi friends. Welcome back to my YouTube channel. And today we are discussing about the president. And uh, before discussing brief about the president, first of all, we discuss small introduction about that position. Okay. So first of all, constitutional position of the president. ಸೊ ಆರ್ಟಿಕಲ್ 52 ಇಂದ 62 ವರೆಗೂ ಪ್ರೆಸಿಡೆಂಟ್ರ ಕಾನ್ಸ್ಟಿಟ್ಯೂಷನಲ್ ಪೊಸಿಷನನ್ನು ಸಂವಿಧಾನದಲ್ಲಿ ಹೇಳುತ್ತೆ. ಆ್ಯಂಡ್ ಪ್ರೆಸಿಡೆಂಟ್ ಈಸ್ ದ ಫ್ಯೂಚರ್ ಆಫ್ ರಿಪಬ್ಲಿಕ್ ಸ್ಟೇಟ್. ಓಕೆ, ಸೊ ಎರಡು ಥರನಾಗಿರ್ತಕ್ಕಂಥ ಸ್ಟೇಟ್ಸ್ ಮೊನಾರ್ಕಿ ಆ್ಯಂಡ್ ರಿಪಬ್ಲಿಕ್ ಅಂತ ಇದ್ದಾವೆ. ಸೊ ಬ್ರಿಟನ್ ಕಾನ್ಸ್ಟಿಟ್ಯೂಷನಲ್ಲಿ ಮೊನಾರ್ಕಿ ಇರುವಂಥದ್ದು. ರಿಪಬ್ಲಿಕ್ ಅಂತ ಅಂದರೆ ಹೆಡ್ ಆಫ್ ದ ಸ್ಟೇಟ್ಸನ್ನು ಇಂಡೈರೆಕ್ಟ್ಲಿ ಎಲೆಕ್ಟ್ ಮಾಡುವಂಥದ್ದು. ದೆನ್ ಓಕೆ, ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ. ಸೊ ಪ್ರೆಸಿಡೆಂಟ್ ಈಸ್ ದ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಆ್ಯಂಡ್ ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ಡ್ ಫೋರ್ಸಸ್. ಆರ್ಮ್ಡ್ ಫೋರ್ಸಸಲ್ಲಿ ನೇವಿ ಬರುವಂಥದ್ದು, ದೆನ್ ಇವಾಗ ಸಿ ಅಲ್ಲಿರುವಂಥದ್ದು, ದೆನ್ ಸೊ ನೇವಿ ಸಿ ಎರಡು ಒಂದೇ, ಆ್ಯಂಡ್ ಏರ್ ದೆನ್ ಲ್ಯಾಂಡ್. ಸೊ ಎಲ್ಲ ರೀತಿಯಾಗಿರುವಂತಹ ಆರ್ಮ್ ಫೋರ್ಸಸ್ನ ಸುಪ್ರೀಂ ಕಮಾಂಡರ್ ಬಂದುಬಿಟ್ಟು ಪ್ರೆಸಿಡೆಂಟ್, ಆ್ಯಂಡ್ ಹೀ ಈಸ್ ಆಲ್ಸೋ ದ ಫಸ್ಟ್ ಸಿಟಿಜನ್. ಆ್ಯಂಡ್ ಆರ್ಟಿಕಲ್ 52 ಸೇಸ್ ದ್ಯಾಟ್ ದೇರ್ ಶಾಲ್ ಬಿ ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇಂಡಿಯಾ ಶುಡ್ ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇಂಡಿಯಾಗೆ ಪ್ರೆಸಿಡೆಂಟ್ ಇರಲೇಬೇಕು ಅಂತ ಆರ್ಟಿಕಲ್ 52 ಹೇಳುತ್ತೆ. ದೆನ್ ಆರ್ಟಿಕಲ್ 53 ಸೇಸ್ ದ್ಯಾಟ್ ಎಕ್ಸಿಕ್ಯೂಟಿವ್ ಪವರ್ ವೆಸ್ಟೆಡ್ ಇನ್ ಪ್ರೆಸಿಡೆಂಟ್ ಎಕ್ಸಸೈಸ್ಡ್ ಡೈರೆಕ್ಟ್ಲಿ ಆರ್ ಥ್ರೂ ದ ಸಬಾರ್ಡಿನೇಟ್ಸ್. ಸೊ ಎಕ್ಸಿಕ್ಯೂಟಿವ್ ಪವರ್ಸ್ಗಳೆಲ್ಲನೂ ಪ್ರೆಸಿಡೆಂಟ್ ಹತ್ರನೇ ಇರುತ್ತೆ. ಅದನ್ನು ಅವರಾದರೂ ಮಾಡಬಹುದು ಅಥವಾ ಅವರ ಸಬಾರ್ಡಿನೇಟ್ಸಿಂದ ಕೂಡ ಎಕ್ಸಸೈಸ್ ಮಾಡಬಹುದು. ಸೊ ಇನ್ ಕೇಸ್ ಆಫ್ ಯೂನಿಯನ್ ಟೆರಿಟರೀಸ್ ಅಂತ ಬಂದಾಗ ಅಲ್ಲಿ ಸಬಾರ್ಡಿನೇಟ್ಸ್ಗಳನ್ನ ಅಪಾಯಿಂಟ್ ಮಾಡಿರ್ತಾರೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಥಿಂಗ್ ಬಂದುಬಿಟ್ಟು ಎಕ್ಸಸೈಸ್ ಪವರ್ಸ್ ಆನ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಇಲ್ಲಿ 53 ಆರ್ಟಿಕಲ್ ಹೇಳಿದೆ ಎಕ್ಸಿಕ್ಯೂಟಿವ್ ಪವರ್ಸ್ ಪ್ರೆಸಿಡೆಂಟಲ್ಲಿ ಇದೆ ಅಂತ. ಬಟ್ ಇನ್ನೊಂದು ಆರ್ಟಿಕಲ್ ಹೇಳುತ್ತೆ ಎಕ್ಸಸೈಸಿಂಗ್ ಪವರ್ಸ್ ಆರ್ ಆನ್ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ. ಓಕೆ, ಈಸ್ ಇಟ್ ಕ್ಲಿಯರ್ ಟು ಯು? We go to the next part, that is election. This is very important part in the president chapter. Okay, ಸೊ ಇಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರುವಂತಹ ಒಂದಿಷ್ಟು ಟರ್ಮ್ಸ್ಗಳು ಕೂಡ ಇದೆ. ಇಲ್ಲಿ ನೆಕ್ಸ್ಟು ಇಲ್ಲೊಂದು ಸ್ಲೈಡಲ್ಲಿ ಕನ್ನಡ ಮೀಡಿಯಮ್ ಅವ್ರಿಗೆ ಇದು ತುಂಬ ಈ ಥರದ್ದು ಮಿಸ್ಟೇಕ್ಸ್ಗಳನ್ನ UPSC ಎಕ್ಸಾಮಿನೇಷನ್ಸ್ಗಳಲ್ಲಿ ಮಾಡ್ತೀವಿ. ಸ್ಯಾಲ್ ಅಂತಂದರೆ ಕಂಪಲ್ಸರಿ, ಆ್ಯಂಡ್ ಅದರಲ್ಲಿ ಇರಬಹುದು ಅಂತಕ್ಕಂತಹ ವರ್ಡ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಸೊ ಅವುಗಳನ್ನ ಯು ಕ್ಯಾನ್ ಕಾನ್ಸಂಟ್ರೇಟ್ ದ್ಯಾಟ್. ಓಕೆ, ಯು ರೀಡ್ ದ್ಯಾಟ್ ಕೇರ್ಫುಲಿ. ಓಕೆ, ನೆಕ್ಸ್ಟ್ ಎಲೆಕ್ಷನ್ ಪ್ರಾಸೆಸ್. ಆರ್ಟಿಕಲ್ 54 ಆ್ಯಂಡ್ 55 ಏನು ಹೇಳ್ತಾವಪ್ಪ ಅಂತಂದರೆ ಎಲೆಕ್ಷನ್ ಪ್ರಾಸೆಸ್ ಬಗ್ಗೆ ಹೇಳ್ತವೆ. ಅದು ರಾಷ್ಟ್ರಪತಿಯ ಎಲೆಕ್ಷನ್ ಪ್ರಾಸೆಸ್ ಬಗ್ಗೆ ಹೇಳ್ತವೆ. ಅಂದರೆ ಸಂವಿಧಾನದಲ್ಲಿ ಎಕ್ಸ್ಪ್ಲಿಸಿಟ್ಟಾಗಿ ಕೆಲವೊಂದಿಷ್ಟು ಎಲೆಕ್ಷನ್ಸ್ಗಳಿಗೆ ಇವಾಗ ಪ್ರೈಮ್ ಮಿನಿಸ್ಟರ್ಸು ಇದೇ ಥರ ಎಲೆಕ್ಷನ್ ಮಾಡಿರಿ ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಆಲ್ ದ ಡೆಮೊಕ್ರೆಟಿಕ್ ಸ್ಟೇಟ್ಸ್ಗಳು ಯಾವ ಥರ ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದಾವೆ ಟ್ರೆಡಿಷ್ನಲಿ, ದೆನ್ ಅದನ್ನು ನಾವು ಫಾಲೋ ಮಾಡ್ತೀವಿ. ಓಕೆ, ಸೊ ಅದನ್ನು ಪ್ರೈಮ್ ಮಿನಿಸ್ಟರ್ಸ್ ಚಾಪ್ಟರ್ ಬಂದಾಗ ಐ ಕ್ಯಾನ್ ಟೆಲ್ ದ್ಯಾಟ್. ಓಕೆ, ಸೊ ಇವಾಗ ನಾವು ರಾಷ್ಟ್ರಪತಿಗೆ ಹೀಗೆ ಎಲೆಕ್ಷನ್ ಮಾಡಿರಿ ಪ್ರಾಸೆಸ್ಸನ್ನು ಏನು ಮಾಡಿದಾರಪ್ಪ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿದ್ದಾರೆ. ಸೊ ಇದನ್ನು ನೋಡೋಣ. ಎಲೆಕ್ಟ್ರಲ್ ಕಾಲೇಜ್. ಸೊ ಎಲೆಕ್ಟ್ರಲ್ ಕಾಲೇಜ್ ಅಂತಂದರೆ ಏನು? ಎಲೆಕ್ಟ್ರಲ್ ಕಾಲೇಜ್ ಅಂತ ಅಂದರೆ ಅಲ್ಲಿ ಯಾರ್ಯಾರು ಆ ಎಲೆಕ್ಷನ್ಗೆ ವೋಟ್ ಹಾಕಲಿಕ್ಕೆ ಎಲಿಜಿಬಲ್ ಇದ್ದಾರೆ ಅದೊಂದು ಗ್ರೂಪು. ಸೊ ಇವಾಗ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ಗೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ವೋಟ್ ಹಾಕಲಿಕ್ಕೆ?
ವೋಟ್ ಹಾಕಲಿಕ್ಕೆ ಎಲ್ಲರೂ ಎಲಿಜಿಬಲ್ ಅದಾರ. ಅಬೋ 18 ಇಯರ್ಸ್ ಇರುವಂತಹ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ಪ್ರೈಮ್ ಮಿನಿಸ್ಟರ್ಸ್ ಎಲೆಕ್ಷನ್ಗೆ ವೋಟ್ ಹಾಕ್ಬೋದು. ಬಟ್ ರಾಷ್ಟ್ರಪತಿಗೆ ಎಲೆಕ್ಷನ್ಸ್ಗೆ ಈ ಥರ ವೋಟ್ ಹಾಕ್ಲಿಕ್ಕಾಗಲ್ಲನ್ನ. ಇದಕ್ಕೆ ಅದರದೇ ಆಗಿರುವಂತಹ ಎಲೆಕ್ಟ್ರಲ್ ಕಾಲೇಜ್ ಅಂತಂದರೆ ಇವರೇ ವೋಟ್ ಹಾಕಬೇಕು ಅನ್ನುವಂತಹ ಒಂದು ಇದು ಇದೆ. ಸೊ ಅದು ಇವ್ರು ಮಾತ್ರ ವೋಟ್ ಹಾಕಬೇಕು, ಅದನ್ನು ಎಲೆಕ್ಟ್ರಲ್ ಕಾಲೇಜ್ ಅಂಥೇಳಿ ಕರಿತೇವೆ. ಓಕೆ, ಸೊ ಎಲೆಕ್ಟ್ರಲ್ ಕಾಲೇಜ್ ಅಂತ ಅಂದರೆ ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ಯಾರು ವೋಟ್ ಹಾಕಬೇಕು ರಾಷ್ಟ್ರಪತಿಯ ಒಂದು ಎಲೆಕ್ಷನ್ಗೆ, ರಾಷ್ಟ್ರಪತಿ ಹುದ್ದೆಯ ಒಂದು ಎಲೆಕ್ಷನ್ಗೆ ಯಾರ್ಯಾರು ವೋಟ್ ಹಾಕಬೇಕು ಅನ್ನೋದಕ್ಕೆ ಇದು ಹಾಕಬೇಕು ಅನ್ನೋದನ್ನು ಹೇಳೋದೇ ಎಲೆಕ್ಟ್ರಲ್ ಕಾಲೇಜ್. ಓಕೆ, ಸೊ ಇಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ MPsಗಳು ಇಲ್ಲಿ ಎಲೆಕ್ಟೆಡ್. ಸೊ ಈ ಥರದ ವರ್ಡ್ಸ್ಗಳು ತುಂಬ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಎಲೆಕ್ಟೆಡ್. ಓಕೆ, ನೀವು MPsಗಳಲ್ಲಿ 2 ಟೈಪ್ಸ್ ನೋಡ್ತೀರಾ, ಒಂದು ಎಲೆಕ್ಟೆಡ್, ಇನ್ನೊಂದು ನಾಮಿನೇಟೆಡ್. ಓಕೆ, ಸೊ ನಾಮಿನೇಟೆಡಲ್ಲಿ 2 ಆಂಗ್ಲೋ ಇಂಡಿಯನ್ಸ್ ಮೆಂಬರ್ಸ್ಗಳನ್ನು ನಾವು ನಾಮಿನೇಟ್ ಮಾಡ್ತಿದ್ವಿ. ಬಟ್ ಇದು ಡಿಸ್ಕಂಟಿನ್ಯೂ ಆಗಿದೆ. ಐ ವಿಲ್ ಟೆಲ್ ದಿಸ್ ಇನ್ ಲೇಟರ್. ಇವಾಗ ಎಲೆಕ್ಟೆಡ್ ಇರೋದು. ಸೊ ಬಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನು, ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್, ನಾಟ್ ಅ ನಾಮಿನೇಟೆಡ್ ಮೆಂಬರ್ಸ್. UPSC ಸ್ಟೇಟ್ಮೆಂಟಲ್ಲಿ ಆಲ್ ದ MPs ಆರ್ ಎಲಿಜಿಬಲ್ ಅಂತ ಬಂತು ಅಂದರೆ, ಸೊ ಯು ಕ್ಯಾನ್ ಕಾನ್ಸಂಟ್ರೇಟ್ ದ್ಯಾಟ್ ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಇದಕ್ಕೆ ಎಲಿಜಿಬಲ್. ಓಕೆ, ದೆನ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ಗಳು ಕೂಡ MLAs ಕೂಡ ಎಲೆಕ್ಟೆಡ್ ಆಗಿರಬೇಕು, ನಾಟ್ ನಾಮಿನೇಟೆಡ್. ಓಕೆ, ದೀಸ್ ಆರ್ ಆಲ್ಸೋ ಎಲೆಕ್ಟೆಡ್. ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಆಫ್ ಡೆಲ್ಲಿ ಆ್ಯಂಡ್ ಪುದುಚೇರಿ. ಓಕೆ, ಸೊ ಡೆಲ್ಲಿ ಆ್ಯಂಡ್ ಪುದುಚೇರಿಯ ಯೂನಿಯನ್ ಟೆರಿಟರೀಸ್ಗಳು ಮಾತ್ರ ಆಲ್ ಯೂನಿಯನ್ ಟೆರಿಟರೀಸ್. ಸೊ ಕಂಟ್ರಿಯಲ್ಲಿರೋ ಎಲ್ಲ ಯೂನಿಯನ್ ಟೆರಿಟರೀಸ್ಗಳು ಕೂಡ, ಆಲ್ ದ ಯೂನಿಯನ್ ಟೆರಿಟರೀಸ್ ಆರ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ದ ಪ್ರೆಸಿಡೆಂಟ್ಸ್ ಎಲೆಕ್ಷನ್. ಓಕೆ, there is only two union territories are participated in the president's election, those are Delhi and Puducherry. ಸೊ ಇವಾಗ ಇದನ್ನು ಇನ್ನೊಂದು ಯೂನಿಯನ್ ಟೆರಿಟರೀಸ್ಗಳನ್ನ ಇದು ಮಾಡಬೇಕು, ಆ್ಯಡ್ ಮಾಡಬೇಕು ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಮಾಡಬೇಕು. ಓಕೆ, ಸೊ ಇವಾಗ ಸಿಂಪಲ್ಲಾಗಿ ಏನಿದೆಯಪ್ಪ ಅಂತಂದರೆ ಇಷ್ಟೇ ಇರೋದು, ಈ 2 ಯೂನಿಯನ್ ಟೆರಿಟರೀಸ್ಗಳು ಇರೋದು. ಆ್ಯಂಡ್ ಇನ್ನೂ ಬ್ರಾಡಾಗಿ ಇದಕ್ಕೆಲ್ಲನೂ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಯಾವುದಕ್ಕೆ ಮಾಡ್ತಾರೆ, ಯಾವುದಕ್ಕೆ ಸಿಂಪಲ್ಲಾಗಿ ಅಮೆಂಡ್ಮೆಂಟ್ನ ತರ್ತಾರೆ, ಆ್ಯಂಡ್ ಯಾವುದು ಆರ್ಡಿನರಿ ಲಾ, ಇದೆಲ್ಲನೂ ಹೋಗ್ತಾ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆ್ಯಂಡ್ ಅದನ್ನು ಸಪ್ರೇಟ್ ಲೆಕ್ಚರ್ಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇವಾಗ ಇಷ್ಟು ಗೊತ್ತಿರಬೇಕು, ಒಂದು ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆ್ಯಂಡ್ ಓನ್ಲಿ MLAs ಆ್ಯಂಡ್ ಓನ್ಲಿ ಯೂನಿಯನ್ ಟೆರಿಟರೀಸ್ ಆಫ್ ಡೆಲ್ಲಿ ಆ್ಯಂಡ್ ಪುದುಚೇರಿ MLAs. ಓಕೆ, ಗೊತ್ತಾಯ್ತಲ್ವಾ? ಸೊ ಇಷ್ಟು ಅದಾದ ನಂತರ ಇವಾಗ ಇಷ್ಟು ಗೊತ್ತಾಯ್ತಲ್ವ. ಆ್ಯಂಡ್ ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ನಾಟ್ ಅ ಲೆಜಿಸ್ಲೇಟಿವ್ ಕೌನ್ಸಿಲ್. ಸಮ್ ಆಫ್ ದ ಸ್ಟೇಟ್ಸ್ ಇನ್ ಇಂಡಿಯಾ ಹ್ಯಾವ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಲ್ಸೋ. So not all the states have legislative councils, but some states have legislative councils. They are not eligible to participate in the president's election. Okay, please comment it that which states are have a legislative council in India. Okay, please comment it. Which states have a legislative how many states have a legislative councils and which are? Okay, proportional representation by single transferable vote. This is the method of election. Okay, what is this? I will explain it. And dispute resolution, I will solve this. I will explain this. Okay, I will explain this later. What is the proportional representation by single transferable vote? ಇದನ್ನು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಯು.
ಓಕೆ. ಸೊ ಅದಾದ ನಂತರ ಡಿಸ್ಪ್ಯೂಟ್ ಅರೈಸಿಂಗ್ ಆಯಿತು ಅಂತಂದರೆ, ಇವಾಗ ಇನ್ಕಂಪ್ಲೀಟ್ ಕಾಲೇಜ್ ಆಗಿರ್ಬೋದು. ಇನ್ಕಂಪ್ಲೀಟ್ ಕಾಲೇಜ್ ಅಂತಂದರೆ ಏನು? ಇನ್ಕಂಪ್ಲೀಟ್ ಅಂದರೆ ಇದರಲ್ಲಿ ಯಾರೋ ಒಬ್ಬರು ಮಿಸ್ ಆಗಿದ್ದಾರೆ. ಇವಾಗ ಯಾವುದೋ ಒಂದು ಸ್ಟೇಟ್ ಎಮ್ ಎಲ್ ಎಸ್ಗಳು ಓಟ್ ಹಾಕಿಲ್ಲ, ಯಾವುದೋ ಒಂದು ಈ ಡೆಲ್ಲಿನೋ ಪುದುಚೇರಿಯಲ್ಲಿ ಯಾವುದೋ ಒಂದು ಯೂನಿಯನ್ ಟೆರಿಟರೀಸ್ ಎಮ್ ಎಲ್ ಎಸ್ ಓಟ್ ಹಾಕಿಲ್ಲ ಅಂತ ಅಂದರೆ ದೆನ್ ದಟ್ ಈಸ್ ಎ ಇನ್ಕಂಪ್ಲೀಟ್ ಆಯಿತು. ಆ ಎಲೆಕ್ಟ್ರಲ್ ಕಾಲೇಜ್ ಏನಾಯಿತು? ಇನ್ಕಂಪ್ಲೀಟ್ ಆಯಿತು ಅಂತ ಅರ್ಥ. ಸೊ ಆವಾಗ ಏನು ಮಾಡಬೇಕಂತಂದರೆ ಈ ಡಿಸ್ಪ್ಯೂಟ್ಸ್ಗಳನ್ನೆಲ್ಲನೂ, ಅಥವಾ ಇವಾಗ ವೈಡ್ ಇಲ್ಲ ಅಂತ ಅದು ರಾಷ್ಟ್ರಪತಿಯ ಎಲೆಕ್ಷನ್ ಏನಿದೆ, ಏನೋ ಅಲ್ಲಿ ಮಿಸ್ಸಿಂಗ್ ಇದೆ. ಸೊ ಏನಾದರೂ ಡಿಸ್ಪ್ಯೂಟ್ ಅರೈಸ್ ಆಯಿತು ಅಂತಂದರೆ ದೆನ್ ಯು ಗೋ ಟು ದ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಓಕೆ. ಸೊ ಯು ಕ್ಯಾನ್ ಗೋ ಟು ದ ಸುಪ್ರೀಂ ಕೋರ್ಟ್. ಡಿಸ್ಪ್ಯೂಟ್ಸ್ ರೆಸಲ್ಯೂಷನ್, ರಾಷ್ಟ್ರಪತಿಯ ಚುನಾವಣೆಗೆ ಓನ್ಲಿ ಏನಪ್ಪ ಅಂತಂದರೆ ಚುನಾವಣೆಗೆ ಸಂಬಂಧಿಸಿದಂಥದ್ದು. ಓಕೆ. ಚುನಾವಣೆಗೆ ಸಂಬಂಧಿಸಿದ ಯಾವುದೇ ಡಿಸ್ಪ್ಯೂಟ್ಸ್ ಇದ್ದರೆ ಅದನ್ನು ಸುಪ್ರೀಂ ಕೋರ್ಟ್ ಬಗೆಹರಿಸುತ್ತೆ. ಯು ಕ್ಯಾನ್ ಇದನ್ನು ನೋಟ್ ಮಾಡ್ಕೊಂಡ್ಬಿಡಿ. ಓಕೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ತೀನಿ. ಅದಾದ ನಂತರ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ಗೆ ಹೋಗೋಣ. ಸೊ ಇಪ್ಪು ಓಕೆ. ಒಂದು ಸ್ಟೇಟ್ ಎಮ್ ಎಲ್ ಎ ಫಾರ್ ಎಕ್ಸಾಂಪಲ್ ಇವಾಗ ತಮಿಳ್ನಾಡು ಗವರ್ಮೆಂಟ್ ಇವಾಗ 2022ಗೆ ಎಲೆಕ್ಷನ್ ಇದೆ ಅಂತ ಇಟ್ಕೊಳ್ಳಿ. 22 ಜನವರಿಲಿ ಎಲೆಕ್ಷನ್ ಇದೆ ಅಂತ ಇಟ್ಕೊಳ್ಳಿ. ಬಟ್ 2021 ಡಿಸೆಂಬರಲ್ಲಿ ಈ ತಮಿಳ್ನಾಡು ಸ್ಟೇಟ್ ಅಸೆಂಬ್ಲಿ ಏನಾಗಿದೆ, ಡಿಸಾಲ್ವ್ ಆಗಿದೆ. ಅದರ ಟರ್ಮ್ ಮುಗಿದೋ ಅಥವಾ ಹೆಂಗೋನೋ ಡಿಸಾಲ್ವ್ ಆಗಿದೆ. ಸೊ 2022 ಜನವರಿಲಿ ಏನಿದೆ, ಪ್ರೆಸಿಡೆಂಟ್ ಎಲೆಕ್ಷನ್ ಇದೆ. ಓಕೆ. ಸೊ ಇವಾಗ ವಾಪಸ್ ತಮಿಳ್ನಾಡು ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಎಲೆಕ್ಷನ್ ಹೆಲ್ಡ್ ಮಾಡಿಲ್ಲ. ಆ್ಯಂಡ್ ಆಗ ಈ ಎಮ್ ಎಲ್ ಎಸ್ಗಳು ಇದಕ್ಕೆ ವೋಟ್ ಹಾಕಲಿಕ್ಕೆ ಎಲಿಜಿಬಲ್ ಇರಲ್ಲ. ಆ ವರ್ಷ ತಮಿಳ್ನಾಡು ಸ್ಟೇಟಲ್ಲಿರೋ ಯಾವುದೇ ಎಮ್ ಎಲ್ ಎಸ್ಗಳು ಕೂಡ ಯಾವುದಕ್ಕೆ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ವೋಟ್ ಹಾಕಬಾರ್ದು. ಓಕೆ. ದೇ ಆರ್ ನಾಟ್ ಎಲಿಜಿಬಲ್. ಅದಕ್ಕೆ ಎಲಿಜಿಬಲ್ ಇಲ್ಲ ಅವರು. ಓಕೆ. ಯಾಕಪ್ಪ ಅಂತಂದರೆ ಅದರ ಟರ್ಮ್ ಮುಗಿದೋ ಅಥವಾ ಹೆಂಗೋನೋ ಅದು ಡಿಸಾಲ್ವ್ ಆಗಿದೆ. ಸೊ ಡಿಸಾಲ್ವ್ ಆಗಿತ್ತು ಅಂತಂದರೆ, ಅಲ್ಲಿರೋ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಡಿಸಾಲ್ವ್ ಆಗಿತ್ತು ಅಂತಂದರೆ ಅವರು ರಾಷ್ಟ್ರಪತಿ ಚುನಾವಣೆಗೆ ವೋಟ್ ಹಾಕಲಿಕ್ಕೆ ಎಲಿಜಿಬಲ್ ಇಲ್ಲ. ಓಕೆ. ಸೊ ಅದಾದ ನಂತರ ಇವಾಗ ಸಮ್ ಟೈಮ್ ಇನ್ನೊಂದನ್ನು ಕ್ಲಾರಿಫೈ ಮಾಡ್ತೀನಿ. ಇದೊಂದು ಆಯ್ತಲ್ವ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ ಇದನ್ನೆಲ್ಲನೂ. ಓಕೆ. ದೆನ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇವಾಗ ಯಾರೋ ಇವಾಗ ಎಮ್ ಪಿನೋ ಎಮ್ ಎಲ್ ಎನೋ ವೋಟ್ ಹಾಕಿಲ್ಲ. ಸಮ್ ಟೈಮ್ ಎಕ್ಸ್ ಪರ್ಸನ್ ಆರ್ ಎಕ್ಸ್ ವೈ ಸ್ಟೇಟ್ ಯಾರೋ ಒಬ್ಬರು ವೋಟ್ ಹಾಕಿಲ್ಲ. ಆವಾಗ ಕಾಲೇಜ್ ಏನಾಯಿತು, ಎಲೆಕ್ಟ್ರಲ್ ಕಾಲೇಜ್ ಏನಾಯಿತು, ಇನ್ಕಂಪ್ಲೀಟ್ ಆಯಿತು. ದೆನ್ ಇದನ್ನು ನಾನು ಹೋಗಿ, ಏಕೆಂದರೆ ಆಗಲೇ ಹೇಳಿದೆ ಏನೇ ಡಿಸ್ಪ್ಯೂಟ್ ಅರೈಸ್ ಆದ್ರೂ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಂತ. ಸೊ ಇವಾಗ ಇನ್ಕಂಪ್ಲೀಟ್ ಆಗಿದೆ ಅಲ್ವಾ ಕಾಲೇಜು, ಇವಾಗ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾ? ಆ್ಯಂಡ್ ರಾಷ್ಟ್ರಪತಿ ಎಲೆಕ್ಷನ್ ವ್ಯಾಲಿಡ್ ಅಲ್ವಾ ಅಂತ ಅಂದರೆ ಎಸ್ ವ್ಯಾಲಿಡ್. ರಾಷ್ಟ್ರಪತಿ ಎಲೆಕ್ಷನ್ ಇನ್ವ್ಯಾಲಿಡ್ ಆಗಲ್ಲ ಇಲ್ಲಿ. ಸೊ ಪ್ರೆಸಿಡೆಂಟ್ ಎಲೆಕ್ಷನ್ ಈಸ್ ಅ ವ್ಯಾಲಿಡ್. ಬಿಕಾಸ್ ಏನಪ್ಪ ಅಂತಂದರೆ ಇನ್ಕಂಪ್ಲೀಟ್ ಕಾಲೇಜ್ ಇತ್ತು ಅಂತಂದರೆ ಆವಾಗ ನೀವು ಸುಪ್ರೀಂ ಕೋರ್ಟಿಗೆ ಹೋಗೋ ಹಾಗಿಲ್ಲ. ಓಕೆ. ಆ್ಯಂಡ್ ದ ಎಲೆಕ್ಷನ್ ಆಫ್ ಎ ಪರ್ಸನ್ ಆ್ಯಸ್ ಅ ಪ್ರೆಸಿಡೆಂಟ್ cannot be challenged on the ground that electoral college was incomplete. ಸೊ ಎಲೆಕ್ಟ್ರಲ್ ಕಾಲೇಜ್ ಇನ್ಕಂಪ್ಲೀಟ್ ಇದೆ ಅಂತ ಹೇಳಿ ನೀವು ಸುಪ್ರೀಂ ಕೋರ್ಟಿಗೆ ಹೋಗೋ ಹಾಗಿಲ್ಲ. ಓಕೆ. ಸೊ ಯು ಕೆನಾಟ್ ಗೋ ಟು ದ ಸುಪ್ರೀಂ ಕೋರ್ಟ್ that there is a incomplete electoral college. ಓಕೆ. ಸೊ ಪ್ರೆಸಿಡೆಂಟ್ ಎಲೆಕ್ಷನ್ ಕೂಡ ಇಲ್ಲಿ ವ್ಯಾಲಿಡ್. ಓಕೆ. ಸೊ ಇಷ್ಟು ಗೊತ್ತಾಯ್ತಲ್ವ. ನೆಕ್ಸ್ಟ್ ಇದಕ್ಕೆ ಓಕೆ, ಇಲ್ಲಿ ಉಳಿದಿರೋದೇನಪ್ಪ ಅಂತಂದರೆ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಬೈ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್.
ಸೊ ಇದನ್ನು ನಾನೇ ಓಕೆ. ವಾಟ್ ಈಸ್ ದ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ವಿತ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್? ಇದನ್ನು ತುಂಬ ಈಸಿಯಾಗಿ ತಿಳ್ಕೊಳ್ಳೋಣ. ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಬೈ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಇವಾಗ ಪ್ರೈಮ್ ಮಿನಿಸ್ಟರ್ಸ್ಗೆಲ್ಲನೂ ವೋಟ್ ಹಾಕ್ತೀರಾ ನೀವು, ಅಥವಾ MLA, ಸಾರಿ ನಾನು ಅದನ್ನು ತೊಗೊಳ್ಳಲ್ಲ, ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋವಂಥದ್ದನ್ನೇ ತೊಗೊಳ್ತೀನಿ ನೋಡಿ. ಓಕೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋವಂಥದ್ದು. ಸೊ MLA ಅಂತ ತೊಗೊಳ್ಳೋಣ. ಸೊ MLAಸ್ಗಳಿಗೆ ವೋಟ್ ಹಾಕ್ತೀರಾ ನಿಮ್ಮ ಒಂದು ಪ್ಲೇಸಲ್ಲಿ. ಇವಾಗ ಯಾವುದೋ ಒಂದು ನೀವು ವೋಟ್ ಹಾಕ್ತಿರ್ತಾರೆ, ಅಲ್ಲಿ 2 ಕಂಟೆಂಟರ್ಸ್ಗಳು ನಿಂತಿರ್ತಾರೆ. ಇಬ್ಬರು ಸ್ಪರ್ಧಿಗಳು ನಿಂತಿರ್ತಾರೆ, ಅಥವಾ ಇಬ್ಬರಿಗಿಂತ ಹೆಚ್ಚು ನಿಂತಿರ್ತಾರೆ. ಸೊ 3 ಅಥವಾ ಎಷ್ಟು ನಿಂತಿರ್ತಾರೆ, ಇಬ್ಬರು. ಯಾರು ಹೆಚ್ಚು ವೋಟ್ ತೊಗೊಳ್ತಾರೋ ಅವರು, ಯಾರು ಹೆಚ್ಚು ತೊಗೊಳ್ತಾರೋ ವೋಟ್ಸ್ಗಳನ್ನು ಅವರು ಗೆದ್ದುಬಿಡ್ತಾರೆ. ಅವರು ಇವಾಗ X ಪರ್ಸನ್ ಆ್ಯಂಡ್ Y ಪರ್ಸನ್, ಹಿ ಗೆಟ್ 5 ವೋಟ್ಸ್ ಆ್ಯಂಡ್ ಹಿ ಗೆಟ್ 10 ವೋಟ್ಸ್. ಟೋಟಲ್ ಎಷ್ಟಿದೆ ಇಲ್ಲಿ? 20 ವೋಟ್ಸ್ ಇದೆ. ಓಕೆ, ಅದರಲ್ಲಿ ಇವನು 5 ಆ್ಯಂಡ್ ಇವನು 10 ತೊಗೊಂಡ್ರೆ, ಅಥವಾ ಇವನು 6 ತೊಗೊಂಡ್ರೂ ಕೂಡ ಇವನು ವಿನ್ ಆಗ್ತಾನೆ. ಓಕೆ, ಅದೇ ಇವಾಗ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಅಂತ ಬಂದಾಗ ಟೋಟಲ್ 20 ವೋಟ್ಸ್ ಇದೆ. 20 ವೋಟ್ಸಲ್ಲಿ ಎಲ್ಲನೂ ವ್ಯಾಲಿಡ್ ವೋಟ್ಸೇ ಇದೆ. ವ್ಯಾಲಿಡ್ ವೋಟ್ಸೇ ಇದ್ದಾಗ Y ಏನು ಮಾಡಬೇಕು? ಗೆಲ್ಲಬೇಕು ಅಂದರೆ 11 ವೋಟ್ಸನ್ನ ತೊಗೊಳ್ಬೇಕು. ಎಷ್ಟು ವೋಟ್ಸ್ ತೊಗೋಬೇಕು? 11 ವೋಟ್ಸನ್ನ ತೊಗೊಳ್ಬೇಕು. ಅದು ಹೆಂಗೆ ತೊಗೊಳ್ಬೇಕು, ಅದು ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಅದು ಏನು ಅನ್ನೋದನ್ನು ಇವಾಗ ನೋಡ್ಕೊಂಡು ಬರೋಣ. ಸೊ ಇವಾಗ ಒಬ್ಬ ಓಕೆ, ಸೊ ಸಾರಿ. ಆ್ಯಂಡ್ ನಾನು ಈಗ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೆ, ಬಟ್ ರೆಕಾರ್ಡ್ ಮಾಡೋದನ್ನು ಮರೆತು ಬಿಟ್ಟಿದ್ದೆ. ಓಕೆ, ಡೋಂಟ್ ವರಿ, ಇವಾಗ ಎಕ್ಸ್ಪ್ಲೇನ್ ಮಾಡೋಣ. ಪ್ರಪೋರ್ಷನಲ್ ರೀಪ್ರೆಸೆಂಟೇಷನಿಂದನೇ ಹೋಗ್ತೀನಿ. ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ವಿತ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ಸ್ ಅಂತ ಅಂದರೆ ಏನು ಅಂತ ಅಂದರೆ, ಇವಾಗ ಇದಕ್ಕೆ ಒಂದು ಸಪ್ರೇಟ್ ಸ್ಲೈಡ್ನೇ ತೊಗೊಂಡ್ಬಿಡ್ತೀನಿ. ಓಕೆ, ಸಪ್ರೇಟ್ ಸ್ಲೈಡ್ನೇ ತೊಗೊಂಡ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಪ್ರಪೋರ್ಷನಲ್, ಇವಾಗ X ಅನ್ನುವಂಥ ವ್ಯಕ್ತಿ, Y ಅನ್ನುವಂತಹ ವ್ಯಕ್ತಿ, Z ಅನ್ನುವಂತಹ ವ್ಯಕ್ತಿ ಏನು ಮಾಡಿದಾರಪ್ಪ ಅಂತಂದರೆ ಪ್ರೆಸಿಡೆಂಟ್ ವೋಟ್ಗೆ ಕ್ಯಾಸ್ಟ್ ಮಾಡಿದ್ದಾರೆ. ಇದು ಸಿಂಗಲ್ ಒಂದು ಬ್ಯಾಲೆಟ್ ಪೇಪರ್. ಇದು ಬ್ಯಾಲೆಟ್ ಪೇಪರ್. ಈ ಬ್ಯಾಲೆಟ್ ಪೇಪರಲ್ಲಿ ಏನು ಮಾಡಿರ್ತಾರಪ್ಪ ಅಂತಂದರೆ ಪ್ರಿಫರೆನ್ಸಸ್ಗಳನ್ನು ಹಾಕಿರ್ತಾರೆ. 2, 3 ಈ ಥರ ಪ್ರಿಫರೆನ್ಸಸ್ಗಳು ಇರ್ತವೆ. ಓಕೆ, ಈ ವ್ಯಕ್ತಿ A ಅನ್ನುವಂತಹ ವ್ಯಕ್ತಿಗೆ ಪ್ರಿಫರೆನ್ಸಸ್ಸನ್ನು ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ Bಗೆ, C ಥರ್ಡ್ ಪ್ರಿಫರೆನ್ಸ್. ಇವರು ಫಸ್ಟ್ Cಗೆ, ಸೆಕೆಂಡ್ Bಗೆ, ದೆನ್ ಥರ್ಡ್ Aಗೆ ಕೊಟ್ಟಿದ್ದಾರೆ. ಇವರು A ಸೆಕೆಂಡ್ ಆ್ಯಂಡ್ B ಫಸ್ಟ್, ದೆನ್ Cಗೆ ಥರ್ಡ್ ಪ್ರಿಫರೆನ್ಸಸ್ಸನ್ನು ಕೊಟ್ಟಿದ್ದಾರೆ. ಓಕೆ, ಇವಾಗ ವೋಟ್ಸ್ಗಳನ್ನು ಕೌಂಟ್ ಮಾಡ್ತಿರಬೇಕು. ವೋಟ್ಸ್ಗಳನ್ನು ಕೌಂಟ್ ಮಾಡುವಾಗ ಇವಾಗ ಟೋಟಲ್ 100 ವೋಟ್ಸ್ ಇದೆ ಅಂದರೆ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನಲ್ಲಿ ಒಬ್ಬ ವ್ಯಕ್ತಿ ವಿನ್ ಆಗಬೇಕು ಅಂತಂದರೆ 51 ವೋಟ್ಸ್ಗಳನ್ನು ತಗೊಳ್ಳೇಬೇಕು. ಇವು ವ್ಯಾಲಿಡ್ ವೋಟ್ಸ್ ಇದ್ದಾವೆ. 100 ವೋಟ್ಸ್ ಎಲ್ಲ ವ್ಯಾಲಿಡ್ ಇದ್ದರೆ ಅಂದರೆ ವ್ಯಾಲಿಡ್ ವೋಟ್ಸನ್ನು ಹಾಫ್ನ ಮೇಲೆ ವೋಟ್ಸ್ಗಳನ್ನ ತೊಗೋಬೇಕು, ಆಗ ಅವರು ವಿನ್ ಆಗ್ತಾರೆ. ಓಕೆ, ಸೊ ಇವಾಗ ಈ ವೋಟ್ಸ್ಗಳು ಫಸ್ಟ್ ಪ್ರಿಫರೆನ್ಸಸ್ಸಲ್ಲಿ A ವೋಟ್ಸ್ಗಳನ್ನ ಕೌಂಟ್ ಮಾಡ್ತಾರೆ. ಫಸ್ಟ್ ಪ್ರಿಫರೆನ್ಸಸ್ಸಲ್ಲಿ A ಏನು ಮಾಡಿದ್ದಾರೆ? 20 ವೋಟ್ಸನ್ನ ವಿನ್ ಮಾಡಿದ್ದಾರೆ. ದೆನ್ ಬಿ 10 ವೋಟ್ಸ್ ತೊಗೊಂಡಿದ್ದಾರೆ. ದೆನ್ C 5 ವೋಟ್ಸ್ ತೊಗೊಂಡಿದ್ದಾರೆ. ಸೊ C ವ್ಯಕ್ತಿಯನ್ನು ಇವಾಗ ಏನು ಮಾಡ್ತಾರೆ? ಎಲಿಮಿನೇಟ್ ಮಾಡ್ತಾರೆ, ನೆಕ್ಸ್ಟ್ ರೌಂಡ್ಗೆ ಕರ್ಕೊಂಡು ಹೋಗಲ್ಲ. ಸೊ ಈ ರೌಂಡಲ್ಲಿ
ಈ ವ್ಯಕ್ತಿ ಹೆಚ್ಚಿಗೆ ತೊಗೊಂಡಿದ್ದಾರೆ ಅಂತ ಗೆಲ್ಲಲಿಕ್ಕಾಗಲ್ಲ. ನೀವು ಈಗ ಎಮ್ ಎಲ್ ಎ ಓಟ್ ಹಾಕಿದಾಗ ಎಮ್ ಎಲ್ ಎ ಯಾರು ಹೆಚ್ಚು ತೊಗೊಂಡಿದ್ದಾರೋ ಫಸ್ಟ್ ರೌಂಡಲ್ಲೇ ಅವ್ರನ್ನ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ಬಟ್ ಇಲ್ಲಿ ಆ ಥರ ಅಲ್ಲ, 50+ ವೋಟನ್ನು ತೊಗೊಳ್ಳೇಬೇಕು. ಓಕೆ, ಸೊ ಇವಾಗ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಸೆಕೆಂಡ್ ರೌಂಡಲ್ಲಿ ಎ ಬಿ ಅಷ್ಟೇ ಇರ್ತಾರೆ, ಯಾಕಂದರೆ ಸಿಯನ್ನು ಎಲಿಮಿನೇಟ್ ಮಾಡಿರ್ತಾರೆ. ಯಾರು ಲೀಸ್ಟ್ ವೋಟನ್ನು ತೊಗೊಂಡಿರ್ತಾರೋ ಫಸ್ಟ್ ರೌಂಡಲ್ಲಿ ಅವರನ್ನು ಎಲಿಮಿನೇಟ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಇವರು 20 ಸೆಕೆಂಡ್ ಪ್ರಿಫರೆನ್ಸಸ್ ವೋಟ್ಸ್ಗಳನ್ನು ಕೌಂಟ್ ಮಾಡ್ತಾರೆ. ಇಲ್ಲಿ ಫಸ್ಟ್ ಪ್ರಿಫರೆನ್ಸಸ್ ವೋಟ್ಸ್ಗಳನ್ನು ಕೌಂಟ್ ಮಾಡಿರ್ತಾರೆ, ಇಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ಸ್ಗಳನ್ನು ಕೌಂಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಇವರು 5 ತೊಗೊಂಡಿದ್ದಾರೆ. ದೆನ್ ಇವಾಗಲಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ? ಇವಾಗೂ ಇಲ್ಲ. ದೆನ್ ಮತ್ತೆ ಥರ್ಡ್ ಪ್ರಿಫರೆನ್ಸಸ್ ವೋಟ್ಸ್ಗಳನ್ನ ಕೌಂಟ್ ಮಾಡ್ತಾ ಹೋಗ್ತಾರೆ. ಯಾವುದು? ಥರ್ಡ್ ಪ್ರಿಫರೆನ್ಸಸ್ ವೋಟ್ಸ್ಗಳನ್ನ ಕೌಂಟ್ ಮಾಡ್ತಾ ಹೋಗ್ತಾರೆ. ಆವಾಗ ಎ ಆ್ಯಂಡ್ ಬಿ, ಎಗೆ 15 ವೋಟ್ಸ್ ಬಿದ್ದಿದ್ದಾವೆ, 10 ವೋಟ್ಸ್. ಇವಾಗ ಎ ಅನ್ನೋವಂಥ ವ್ಯಕ್ತಿ ಎಷ್ಟು ವೋಟ್ಸ್ ತೊಗೊಂಡ್ರು? 55. ಸೊ ಹಿ ಈಸ್ ದ ವಿನ್ನರ್. ದೆನ್ ಅನೌನ್ಸಿಂಗ್ ದ್ಯಾಟ್ ಎ ಈಸ್ ದ ವಿನ್ನಿಂಗ್ ಪರ್ಸನ್. ಗೊತ್ತಾಯ್ತಲ್ವಾ? ಸೊ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದರೆ ಇವಾಗ ತುಂಬ ಕ್ಲಾರಿಟಿ ಸಿಕ್ಕಿರುತ್ತೆ ನಿಮಗೆ ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಸೊ ಇಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ಆಗಲೇ, ಬಟ್ ಅದು ರೆಕಾರ್ಡ್ ಆಗಿಲ್ಲ. ಸೊ 1 ಸೆಕೆಂಡ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಮ್ ಎಲ್ ಎಸ್ ಮತ್ತು ಎಮ್ ಪಿಸ್ಗಳ ವೋಟ್ ವ್ಯಾಲ್ಯೂ. ಇವಾಗ 1 ಎಮ್ ಪಿ ವೋಟ್ ಹಾಕಿದ್ದಾರೆ ಅಂತಂದರೆ ಅದ್ರ ವ್ಯಾಲ್ಯೂ ಏನು, ಒಂದು ವೋಟಿನ ವ್ಯಾಲ್ಯೂ ಏನು ಅನ್ನೋದು. ಸೊ ಇವಾಗ ಇದನ್ನು ಇರೇಸ್ ಮಾಡ್ತೀನಿ, ಇದು ನಿಮಗೆ ಅರ್ಥ ಆಗಲ್ಲ, ಆಮೇಲೆ ನೆಕ್ಸ್ಟ್ ಹೋಗ್ತೀನಿ. ಇದು ಎಮ್ ಪಿಸ್ದು ವೋಟ್ ವ್ಯಾಲ್ಯೂ. ಯು ಡೋಂಟ್ ಗೆಟ್ ಕನ್ಫ್ಯೂಸ್. ಎಮ್ ಪಿದು ವೋಟ್ ವ್ಯಾಲ್ಯೂ ಆ್ಯಂಡ್ ಸೊ ಫಸ್ಟ್ ಆಫ್ ಆಲ್ ಎಮ್ ಎಲ್ ಎಸ್ದನ್ನು ಒಂದು ಸರಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಎಮ್ ಎಲ್ ಎ ವೋಟ್ ವ್ಯಾಲ್ಯೂ ಹೆಂಗೆ ಡಿಸೈಡ್ ಆಗುತ್ತೆ ಅಂತಂದರೆ ಟೋಟಲ್ ಪಾಪ್ಯುಲೇಷನ್ ಆಫ್ ಸ್ಟೇಟ್. ಫಾರ್ ಎಕ್ಸಾಂಪಲ್ ಕರ್ನಾಟಕದ್ದು ಟೋಟಲ್ ಪಾಪ್ಯುಲೇಷನ್ ಏನಿದೆ ಅದನ್ನು ತಗೊಳ್ತಾರೆ. ದೆನ್ ಟೋಟಲ್ ಎಮ್ ಎಲ್ ಎಸ್, ಅಲ್ಲಿರುವಂತಹ ಟೋಟಲ್ ಎಲೆಕ್ಟೆಡ್ ಎಮ್ ಎಲ್ ಎಸ್ ಎಷ್ಟಿದ್ದಾರೆ. ಓಕೆ, ಓನ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ದವ್ರು ಮಾತ್ರ, ಲೆಜಿಸ್ಲೇಟಿವ್ ಕೌನ್ಸಿಲ್ದವ್ರಲ್ಲ. ಓಕೆ, ನಾಟ್ ಲೆಜಿಸ್ಲೇಟಿವ್ ಕೌನ್ಸಿಲ್, ನಾಟ್ ಇಲ್ಲಿ ಬರೋದೇ ಇಲ್ಲ. ಇದು ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ದು ಎಮ್ ಎಲ್ ಎಸ್ಗಳು ಮಾತ್ರ, ಅದು ಎಲೆಕ್ಟೆಡ್ ಇರಬೇಕು. ಓಕೆ, ಕ್ಲಿಯರ್ ಆಗಿರಬೇಕು. ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಎಮ್ ಎಲ್ ಎಸ್ ಮಾತ್ರ ಅವರು ಎಲೆಕ್ಟೆಡ್ ಆಗಿರಬೇಕು. ಓಕೆ, ಸೊ ಇವಾಗ ನೋಡಿ, ಇಂಟು 1/1000. ಇವಾಗ ಫಾರ್ ಎಕ್ಸಾಂಪಲ್ ಯು ಪಿದು 100 ಪಾಪ್ಯುಲೇಷನ್ ಇದೆ ಆ್ಯಂಡ್ ಕರ್ನಾಟಕದ್ದು 20 ಪಾಪ್ಯುಲೇಷನ್ ಇದೆ ಅಂದರೆ ಎಮ್ ಎಲ್ ಎಸ್, ಯಾವ ಎಮ್ ಎಲ್ ಎಸ್ ವೋಟ್ ವ್ಯಾಲ್ಯೂ ಹೆಚ್ಚಿರುತ್ತೆ? ಇವ್ರದ್ದು. ಯಾಕಂತಂದರೆ ಪಾಪ್ಯುಲೇಷನ್ ಮೇಲೆ ವೋಟ್ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಬೇಕಾದರೆ ನೀವು ಇದನ್ನು ಫಾರ್ಮುಲಾ ಒಳಗಡೆ ಹಾಕಿ ನೋಡಿ. ಓಕೆ, ನೀವೇ ಇದನ್ನೆಲ್ಲ ನೋಡಬೇಕು, ಎಲ್ಲನೂ ರೆಡಿಮೇಡ್ ಆಗಲ್ಲ. ಓಕೆ, ಸೊ ಇವಾಗ ನೀವು ಈ ಥರ ಗೆಸ್ ಮಾಡ್ಕೊಳ್ಳಿ. ಯು ಪಿದು 100 ಇದೆ ಪಾಪ್ಯುಲೇಷನ್ ಅಂತ ಇಟ್ಕೊಳ್ಳಿ, ಆ್ಯಂಡ್ 10 ಎಮ್ ಎಲ್ ಎಸ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಎಲೆಕ್ಟೆಡ್ ಎಮ್ ಎಲ್ ಎಸ್ಸು ಹಾಕಿ ನೋಡಿ. ದೆನ್ ಇಲ್ಲೂ ಕೂಡ ಒಂದು 2 ಎಮ್ ಎಲ್ ಎಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಅದನ್ನು ಹಾಕಿ ನೋಡಿ ಯಾರು ವ್ಯಾಲ್ಯೂ ಹೆಚ್ಚಾಗುತ್ತೆ ಅಂತ. ಸೊ ಯು ಪಿ ವ್ಯಾಲ್ಯೂ ಹೆಚ್ಚಾಗುತ್ತೆ, ಬಿಕಾಸ್ ಪಾಪ್ಯುಲೇಷನ್ ಮೇಲೆ ಇದು ಡಿಸೈಡ್ ಆಗುವಂಥದ್ದು. ಓಕೆ, ಇವಾಗ ನಾವು ಎಮ್ ಪಿಗೆ ಹೋಗೋಣ. ಎಮ್ ಪಿಯಲ್ಲಿ ಏನಿದೆಪ್ಪ ಅಂತಂದರೆ ಓಕೆ, ಸೊ ಎಮ್ ಪಿ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಟೋಟಲ್ ವ್ಯಾಲ್ಯೂ. ಈಗ ಏನು ಇಲ್ಲಿ ವ್ಯಾಲ್ಯೂ ಇದೆ ಅಲ್ವಾ, ಸೊ ಇಲ್ಲಿ ಏನಾಗಿದೆ, ಇಲ್ಲಿ 1 ಎಮ್ ಎಲ್ ಎ ವ್ಯಾಲ್ಯೂವನ್ನು ತೊಗೊಳ್ತೀವಿ. ಇಲ್ಲಿ 1 ಎಮ್ ಎಲ್ ಎ ವ್ಯಾಲ್ಯೂ. ಅದೇ ಥರ ಎಲ್ಲ ಸ್ಟೇಟ್ಸ್ಗಳ ಎಲ್ಲ ಎಮ್ ಎಲ್ ಎಗಳ ವ್ಯಾಲ್ಯೂವನ್ನು ಕೂಡಿಸ್ಕೋಬೇಕಿಲ್ಲಿ. ಅದು ಟೋಟಲ್ ವ್ಯಾಲ್ಯೂ ಆಫ್ ವೋಟ್ಸ್, ಟೋಟಲ್ ವ್ಯಾಲ್ಯೂ ಆಫ್ ವೋಟ್ಸ್ ಆಫ್ ಆಲ್ ಎಮ್ ಎಲ್ ಎಸ್, ಆಲ್ ಸ್ಟೇಟ್ ಎಮ್ ಎಲ್ ಎಸ್. ಓಕೆ, ನಾನಿಲ್ಲಿ ಸ್ಟೇಟ್ ಅಂತ ಹಾಕಿಲ್ಲ, ಬಟ್ ನೀವು ಹಾಕ್ಕೊಳ್ಳಿ.
ಇಲ್ಲಿ ಸ್ಟೇಟ್ ಅಂತ ಹಾಕ್ಕೊಳ್ಳಿ. ಓಕೆ, ದೆನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಮ್ ಪಿಸ್. ಇಲ್ಲಿ ವ್ಯಾಲ್ಯೂ ನಾಟ್ ಅ ನಂಬರ್. ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕು ಆ್ಯಂಡ್ ಕ್ಲಾರಿಟಿ ಇರಲೇಬೇಕು. ಆ್ಯಂಡ್ ಟೋಟಲ್ ನಂಬರ್ ಆಫ್ ಎಮ್ ಪಿಸ್. ಇಷ್ಟು ಮಾಡಿದ್ರೆ ಎಮ್ ಪಿಸ್ಗಳ ವ್ಯಾಲ್ಯೂ ಸಿಗುತ್ತೆ. ಆ್ಯಂಡ್ ಎಲ್ಲ ಎಮ್ ಪಿಸ್ಗಳ ವ್ಯಾಲ್ಯೂನು ಸೇಮ್ ಇರುತ್ತೆ. ನೀವು ಫಾರ್ಮುಲಾ ನೋಡಿದ್ರೆ ಯು ಕ್ಯಾನ್ ಗೆಸ್ ಇಟ್. ಓಕೆ, ಎಲ್ಲ ಎಮ್ ಪಿಸ್ಗಳು ವೋಟಿಂಗ್ ವ್ಯಾಲ್ಯೂ ಸೇಮ್ ಇರುತ್ತೆ. ಬಟ್ ಎಮ್ ಎಲ್ ಎಸ್ದದ್ದು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಇಸ್ ಇಟ್ ಕ್ಲಿಯರ್ ಟು ಯು? ಗೊತ್ತಾಯ್ತಾ? ಆ್ಯಂಡ್ ಓಕೆ, ಸೊ ಇನ್ನೊಂದು ವಿಷಯನ ಕ್ಲಾರಿಫೈ ಮಾಡಬೇಕಾಗಿತ್ತು, ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್. ಸೊ ಇವಾಗ ಪ್ರೆಸಿಡೆಂಟ್ ಎಲೆಕ್ಷನ್ಗೂ ವೋಟ್ ಹಾಕಿದಾಗ MLA ಎಲೆಕ್ಷನ್ಗೂ ವೋಟ್ ಹಾಕಿದಾಗ ಏನು ಡಿಫ್ರೆನ್ಸಸ್ಪ ಅಂತಂದರೆ, MLAಲಿ ಎಕ್ಸ್ ಆ್ಯಂಡ್ ವೈ ಪರ್ಸನ್ ಏನು ಮಾಡ್ದಾರಪ್ಪ ಅಂತಂದರೆ ನಿಂತಿದ್ದಾರೆ ಅಂತಂದರೆ, ದೆನ್ ಇವಾಗ ಯಾರು ಇವರು 10 ಟೋಟಲ್ ಎರಡಕ್ಕೂ ಟೋಟಲ್ 100 ವೋಟ್ಸ್ ಇದೆ ಅಂತ ತೊಗೊಳ್ಳೋಣ. ಇವರು 10 ತೊಗೊಂಡ್ರು ಆ್ಯಂಡ್ ಇವರು ವ್ಯಾಲಿಡಲ್ಲಿ ಓಕೆ, ಒಂದು ಕೆಲಸ ಮಾಡೋಣ. ಇವರು 49 ತೊಗೊಂಡ್ರು. ಓಕೆ, ಸೊ ಅದರ್ ಒಬ್ಬರು ವ್ಯಕ್ತಿ ಕಂಟೆಸ್ಟೆಂಟ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇವಾಗ ಈ ವ್ಯಕ್ತಿ ಏನು ಮಾಡಿದ್ದಾರೆ, 20 ತೊಗೊಂಡಿದ್ದಾರೆ. ಈ ವ್ಯಕ್ತಿ 50 ತೊಗೊಂಡಿದ್ದಾರೆ. ದೆನ್ ಈ ವ್ಯಕ್ತಿ 30 ತೊಗೊಂಡಿದ್ದಾರೆ. ಓಕೆ, ಸೊ ಇವಾಗ ಆಯಿತಾ, 100 ವೋಟ್ಸ್ ಆದ್ವಾ? ಸೊ ಇವಾಗ ಈ ವ್ಯಕ್ತಿ ಯಾರು ಹೆಚ್ಚು ತೊಗೊಂಡಿದ್ದಾರೋ ಅವರನ್ನು ನಾವು ವಿನ್ನರ್ ಅಂತ ಅನೌನ್ಸ್ ಮಾಡಿಬಿಡ್ತೀವಿ. ಆದರೆ ಈ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ನಲ್ಲಿ ಆ ಥರ ಅಲ್ಲ. ಇಲ್ಲೇನು ಮಾಡಬೇಕು, A, B ಮತ್ತು C ಅನ್ನೋವಂಥ ವ್ಯಕ್ತಿ ನಿಂತಿದ್ದಾರೆ, ಎಲೆಕ್ಷನ್ಗೆ ಕಂಟೆಸ್ಟೆಂಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಇಲ್ಲಿ A ಅನ್ನೋವಂಥ ವ್ಯಕ್ತಿ ಏನು ಮಾಡಬೇಕು, 51 ವೋಟ್ಸ್ಗಳನ್ನ, ಇವಾಗ ಈ ವ್ಯಕ್ತಿ ಗೆಲ್ಲಬೇಕು ಅಂತಂದರೆ 51 ವೋಟ್ಸ್ಗಳನ್ನ ತಗೊಳ್ಳೇಬೇಕು. ಅಥವಾ ಈ ವ್ಯಕ್ತಿ ಗೆಲ್ಲಬೇಕು ಅಂದರೆ 51 ಅಂದರೆ ಗೆದ್ದಿರುವಂಥ ವ್ಯಕ್ತಿನ ಯಾರನ್ನು ವಿನ್ನರ್ ಅಂತ ಅನೌನ್ಸ್ ಮಾಡ್ತೀವಿ, 51 ವೋಟ್ಸ್ ಅಂದರೆ ಹಾಫ್ ಆಫ್ ದ ಟೋಟಲ್ ವ್ಯಾಲಿಡ್ ವೋಟ್ಸ್ಗಳಲ್ಲಿ ಮೋರ್ ದೆನ್ ಹಾಫ್ ವೋಟ್ಸ್ಗಳನ್ನ ತಗೊಳ್ಳೇಬೇಕು. ಗೊತ್ತಾಯ್ತಲ್ವಾ? ಸೊ ಡಿಫ್ರೆನ್ಸ್ ಏನು ಅಂತ ಇದು ಕ್ಲಾರಿಫೈ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟು ಇದೇನಾಗಿತ್ತಪ್ಪ ಅಂತಂದರೆ, ಇವತ್ತು ಪ್ರೆಸಿಡೆಂಟ್ಸ್ದು ಇಂಟ್ರೊಡಕ್ಷನ್ ಏನಿತ್ತು, ಅಲ್ಲಿ ಅವರು ನಾಮಿನಲ್ ಹೆಡ್ ಇರ್ತಾರೆ ಆ್ಯಂಡ್ ಫಸ್ಟ್ ಸಿಟಿಜನ್ ಆಫ್ ದ ಇಂಡಿಯಾ ಆ್ಯಂಡ್ ರಿಪಬ್ಲಿಕ್ ಆ್ಯಂಡ್ ಮೊನಾರ್ಕಿಯಲ್ ಸ್ಟೇಟ್ಸ್ಗಳಂತ ಹೇಳಿ ನಾವು ಡಿವೈಡ್ ಮಾಡ್ತೀವಿ. ದೆನ್ ರಿಪಬ್ಲಿಕ್ ಸ್ಟೇಟ್ಸ್ಗಳು ಏನಿರ್ತವೆ, ಪ್ರೆಸಿಡೆಂಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ತವೆ ಬೈ ದ ಇಂಡೈರೆಕ್ಟ್ ಎಲೆಕ್ಷನ್. ಆ್ಯಂಡ್ ವೈ ಇಂಡಿಯಾ ಚೂಸ್ ಇಂಡೈರೆಕ್ಟ್ ಎಲೆಕ್ಷನ್ ಫಾರ್ ದ ಪ್ರೆಸಿಡೆಂಟ್ ಅನ್ನೋದನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ದೆನ್ ಎಲೆಕ್ಷನ್ ಯಾವ ಥರ ನಡೆಯುತ್ತೆ, ದೆನ್ ಕಾನ್ಸ್ಟಿಟ್ಯೂಷನಲ್ಲಿ ಎಲೆಕ್ಷನ್ ಪ್ರಾಸೆಸನ್ನು ಮೆನ್ಷನ್ ಮಾಡಿದ್ದಾರೆ. ದೆನ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಕೂಡ ಪ್ರೆಸಿಡೆಂಟ್ಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲವನ್ನು ನೋಡಿದ್ವಿ. ಆ್ಯಂಡ್ ವಾಟ್ ಈಸ್ ದ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಆ್ಯಂಡ್ ವಾಟ್ ಈಸ್ ದ ವ್ಯಾಲ್ಯೂಸ್ ಆಫ್ MLAs, MPs. ದೆನ್ ಅಂಟು ಯಾವ ಥರ ಇದು ಇರುತ್ತೆ, ಯಾವ ಥರ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನಲ್ಲಿ ಯಾವ ಥರ ವಿನ್ನರ್ನ ಅನೌನ್ಸ್ ಮಾಡ್ತಾರೆ ಅಂತ ನೋಡಿದ್ವಿ. ಓಕೆ, ಸೊ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ವಾಟ್ ಈಸ್ ದ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ, ಇವಾಗ ಫಸ್ಟ್ ಪ್ರಿಫರೆನ್ಸ್ ಇತ್ತು, ಸೆಕೆಂಡ್ ಪ್ರಿಫರೆನ್ಸ್ ಇತ್ತು, ಥರ್ಡ್ ಪ್ರಿಫರೆನ್ಸ್ ಇತ್ತು. ಫಸ್ಟ್ ರೌಂಡಲ್ಲಿ ಕೌಂಟ್ ಮಾಡುವಾಗ ಓನ್ಲಿ ಫಸ್ಟ್ ಪ್ರಿಫರೆನ್ಸಸ್ ವೋಟ್ಸ್ಗಳನ್ನ ಮಾತ್ರ ಕೌಂಟ್ ಮಾಡ್ತಾರೆ. ಸೆಕೆಂಡ್ ರೌಂಡಲ್ಲಿ ಇವುಗಳನ್ನು ಕೌಂಟ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನು ಸಿಂಗಲ್ ವೋಟನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ. ಸೊ ಗೊತ್ತಾಯ್ತಲ್ವ? ಸೊ ವಾಟ್ ಈಸ್ ದಿಸ್, ಇದೇ ಪ್ರಿಫರೆನ್ಸಸ್ ವೋಟ್ಸ್ಗಳನ್ನು ಫಸ್ಟ್ ಪ್ರಿಫರೆನ್ಸಸ್ಸನ್ನು ಫಸ್ಟ್ ಕೌಂಟ್ ಮಾಡ್ತಾರೆ. ದೆನ್ ಸೆಕೆಂಡ್ ಪ್ರಿಫರೆನ್ಸಸ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ ಫಾರ್ ದ ವಿನ್ನರ್ ಅನೌನ್ಸ್ಮೆಂಟ್. ಬಿಕಾಸ್ ದೇ ಹ್ಯಾವ್ ಟು ಗೆಟ್ 50+ ವೋಟ್ಸ್ಗಳನ್ನ ಗೆಲ್ಲೇಬೇಕು. ಓಕೆ, 50% ವೋಟ್ಸ್ಗಳನ್ನ ಗೆಲ್ಲೇಬೇಕಲ್ವ, ದ್ಯಾಟ್ಸ್ ವೈ. ಓಕೆ, ಸೊ ಈಸ್ ಇಟ್ ಕ್ಲಿಯರ್ ಟು ಯು? ಆ್ಯಂಡ್
ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಪ್ರೆಸಿಡೆಂಟ್ ಚಾಪ್ಟರ್ ಎಲ್ಲ ಮುಗಿದ ಮೇಲೇ FAQsಗಳನ್ನ ಡಿಸ್ಕಸ್ ಮಾಡೋಣ. ಸೊ ಮಿಡಲಲ್ಲಿ ಎಲ್ಲ ಏನೂ ಬೇಡ. ಆ್ಯಂಡ್ ಪ್ರೆಸಿಡೆಂಟ್ ಚಾಪ್ಟರ್ ಕೂಡ ಸ್ವಲ್ಪ ಇದು ಇದೆ. ಆ್ಯಂಡ್ ಇದು ಕಂಪ್ಲೀಟ್ ಆಗಲಿಕ್ಕೆ ಒಂದು 3-4 ಡೇಸ್ ಬೇಕಾಗುತ್ತೆ. ದೆನ್ ಸ್ಲೋ ಆಗಿ ಕಂಪ್ಲೀಟ್ ಮಾಡೋಣ. ಓಕೆ, ಇಫ್ ಯು ಹೆಲ್ಪ್ ಇಟ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಟು ದ ಚಾನಲ್. ಥ್ಯಾಂಕ್ ಯು.